ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸ ಕೂಡ ದೇವರು ನಿಮ್ಮನ್ನು ಎಲ್ಲಾ ರೀತಿಯಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೂಡ ಜ್ಞಾನವಂತರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಕೂಡ ನಾವು ಮಕ್ಕಳ ಪೋಷಣೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಬಹಳಷ್ಟು ವಿಷಯಗಳನ್ನ, ಮಕ್ಕಳನ್ನು ಯಾವ ರೀತಿ ಸಾಕಬೇಕು, ಯಾವ ರೀತಿ ಬುದ್ಧಿವಾದ ಹೇಳಬೇಕು ಅವರಿಗೆ. ಇಲ್ಲದ ಹೋದರೆ ಮಕ್ಕಳ ಗುಣಗಳಲ್ಲಿ ತಂದೆ ತಾಯಿಗಳಿಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ನೋಡಪ್ಪ, ಮಕ್ಕಳೇ ಹೀಗಿದ್ದಾರೆ, ತಂದೆ ತಾಯಿಗಳು ಹಾಗಿರ್ಬೋದು. ಒಳ್ಳೆ ತಂದೆ ತಾಯಿಗಳಾಗಿದ್ದರೆ ಮಕ್ಕಳಿಗೆ ಒಳ್ಳೆ ಘನತೆ, ಗೌರವ, ಬುದ್ಧಿವಾದ ಹೇಳಿಕೊಡ್ತಾ ಇದ್ರು ಅಂತೇಳಿ ಮಕ್ಕಳ ವಿಚಾರದಲ್ಲಿ ಕೂಡ ತಂದೆ ತಾಯಿಗಳಿಗೆ ಒಂದು ಕೆಟ್ಟ ಹೆಸರು ಬರುವಂತ ಸಂದರ್ಭ ಇದೆ. ಇದು ಕೂಡ ನಾವು ಕೂಡ ಅನೇಕ ಕಡೆಗೆ, ಉದಾಹರಣೆಗೆ ನಾನೇ ಒಂದೊಂದು ಕಡೆಗೆ ಒಬ್ಬೊಬ್ರಿಗೆ ಹೇಳ್ತೇನೆ, ನೋಡಪ್ಪ ಮಕ್ಕಳು ಹೀಗಿದ್ದಾರೆ, ತಂದೆ ತಾಯಿಗಳಿಗೆ ನೋಡಿ ಅವ್ರನ್ನ ಬದಲಾಯಿಸಿ. ಆ ಮಕ್ಕಳಿಂದ ನಿಮಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ಒಂದೊಂದು ಮಕ್ಕಳು ಬಹಳ ಗೌರವ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಅಂತ ತಂದೆ ತಾಯಿಗಳು ಚೆನ್ನಾಗಿರ್ತಾರೆ. ಇದು ಇವತ್ತು ನಾವು ಕಣ್ಣಲ್ಲಿ ಕಾಣಬಹುದು ಇಂಥ ವಿಷಯಗಳನ್ನ. ಹಾಗೆ ಮಕ್ಕಳ ಪೋಷಣೆ ಬಗ್ಗೆ ನಾವು ಚೆನ್ನಾಗಿ ಯಾರ ಜೊತೆಲಿ ಅವ್ರಿಗೆ ಯಾವ ರೀತಿ ಉಪದೇಶ ಮಾಡಬೇಕು, ಯಾರ ಜೊತೆಲಿ ಸೇರಬೇಕು, ಸೇರಬಾರ್ದು, ತಿನ್ಬೇಕು, ತಿನ್ನಬಾರ್ದು, ಕುಡಿಬೇಕು, ಕುಡಿಬಾರ್ದು, ಅದು ಯಾವ ರೀತಿ ಮಾತಾಡೋದು, ಯಾವ ರೀತಿ ಹಿರಿಯರಿಗೆ ಗೌರವ ಕೊಡುವಂಥದ್ದು, ಪ್ರತಿ ಒಂದು ವಿಷಯಗಳಲ್ಲಿ ಕೂಡ ನಿನ್ನೆ ಕೂಡ ನಾವು ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೇವೆ. ಹಾಗೆ ಇವತ್ತು ಅದರಲ್ಲಿ ಒಂದು ವಿಷಯ ಏನಪ್ಪಾ ಅಂದ್ರೆ, ನಾವು ತಿಳ್ಕೊಳ್ಳುವಂಥದ್ದು, ದೇವರೊಂದು ವಚನ, ದೇವರೊಂದು ಮನುಷ್ಯ ಹೇಳ್ತಾನೆ, ಮಕ್ಕಳಿಗೆ ಬಾಳ ಉಪದೇಶ ಮತ್ತು ಬಾಳ ಶಿಕ್ಷೆಯನ್ನು ಕೊಟ್ಟು ಸಾಕಿ ಸಲಹಿರಿ ಅಂತೇಳಿ. ಬಾಲ ಉಪದೇಶದಂದೆ ನಿನ್ನೆ ಕೂಡ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೇವೆ. ಅದುವೇ ಮಕ್ಕಳಿಗೆ ಉಪದೇಶ, ಅವರ ವಯಸ್ಸಿಗೆ ತಕ್ಕಂತೆ ಬಂದ ಹಾಗೆ 20 ವರ್ಷದವರೆಗೆ ಮಕ್ಕಳಿಗೆ ಸಮಾನದ ವಯಸ್ಸಿಗೆ ತಕ್ಕ ಹಾಗೆ ಅವರನ್ನು ಬರ್ತಾ 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 ಬಹಳ ಚೆನ್ನಾಗಿ ಬುದ್ಧಿವಾದ ಹೇಳಿ ಎಲ್ಲವನ್ನ ತೋರಿಸಿಕೊಡಬೇಕು. ಒಂದು ವೇಳೆ ಅವರ ಯೌವನ ಪ್ರಾಯಕ್ಕೆ ಬಂದಾಗ ಬೇರೆ ಅವರ ಸ್ನೇಹಿತರೊಂದಿಗೆ ಸೇರ್ಕೊಂಡು ಅವರ ಅಡ್ಡದಾರಿ ಹಿಡಿಬಹುದು, ಕೆಟ್ಟ ದಾರಿಗೆ ಹೋಗ್ಬೋದು, ಶಿಕ್ಷೆಯನ್ನು ಅನುಭವಿಸಬಹುದು. ಆದರೆ ಅದಕ್ಕೆ ತಂದೆ ತಾಯಿ ಕಾರಣರಲ್ಲ, ಅದಕ್ಕೆ ಅವರೇ ಕಾರಣರು. ಆದ್ರೆ ಮತ್ತೆ ಕಡೆಗೆ ಮಾತು ಕೇಳದ ಹೋದ್ರೆ, ಒಳ್ಳೆ ಒಂದು ತಂದೆ ತಾಯಿ ಆಗಿದ್ರೆ ಅವರ ಮಾತಿಗೂ ಅಥವಾ ಒಳ್ಳೆ ಹಿರಿಯರ ಮಾತಿಗೂ ಅವರು ಕಿವಿ ಕೊಡದ ಹೋದ್ರೆ ಖಂಡಿತವಾಗಿ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೆ ತಂದೆ ತಾಯಿ ಕಾರಣರಲ್ಲ. ಅದಕ್ಕೆ ಬೈಬಲಲ್ಲಿ ದೇವರ ವಿಷಯ, ಮಕ್ಕಳಿಗೆ ಪ್ರೌಢಾವಸ್ಥೆ 20 ವರ್ಷದಿಂದ ಮೇಲ್ಪಟ್ಟವರು ಮಾತ್ರ ಲೆಕ್ಕ ಎಂಬುದಾಗಿ ಎಣಿಸಲ್ಪಡಬೇಕು ಅಂತ ಬರೆಯಲ್ಪಟ್ಟಿದೆ. ಇವತ್ತು ಸರ್ಕಾರದ ಕಾನೂನಲ್ಲಿ ಕೂಡ ಹೋಗುವಾಗ ನಾವು 18 ವರ್ಷ ಅವರಿಗೆ ತುಂಬಿದ ಮೇಲೆ ಅವರು ಪ್ರೌಢಾವಸ್ಥೆ ಅಂತ ಕಾಣ್ತದೆ. ಇಲ್ಲಿ ದೇವರ ವಚನ 20 ವರ್ಷವಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಬಾಲ ಉಪದೇಶ, ಒಂದು ವೇಳೆ ಉಪದೇಶ ಮಾಡದ ಹೋದ್ರೆ, ಇನ್ನು ಕಡೆಗೆ ಒಂದೊಂದು ತಂದೆ ತಾಯಿಗಳು ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳು ಕೆಟ್ಟದ್ದು ಮಾತಾಡಿದ್ರು ಕೂಡ, ಇನ್ನೊಬ್ರು ಬುದ್ಧಿವಾದ ಹೇಳಿದ್ರು, ಸ್ವಲ್ಪ ಬೈದ್ರು ಕೂಡ ಏನ್ ಮಾಡ್ತಾರೆ, ಮಕ್ಕಳ ಪರವಾಗಿ ವಹಿಸಿಕೊಂಡು, ನನ್ನ ಮಗ ಹಾಗೆ ಮಾಡಿದ್ರೇನು, ನನ್ನ ಮಗ ಹೀಗೆ ಮಾಡಿದ್ರೇನು, ಅವನ್ಯಾಕೆ ಬೈಬೇಕು, ಇವನ್ಯಾಕೆ ಬೈಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ತಂದೆ ತಾಯಿ ಮಕ್ಕಳನ್ನೇ ವಹಿಸಿಕೊಂಡು ಮಾತಾಡ್ತಾರೆ. ಆಗ ಮಕ್ಕಳಿಗೆ ಮತ್ತು ಇನ್ನು ಕೆಟ್ಟತನಕ್ಕೆ ಸಹಾಯ ಮಾಡಿದಾಗೆ ಆಯಿತು, ಅವ್ರ ಅಡ್ಡದಾರಿಗೆ ಹೋಗ್ತಾರೆ. ಹಾಗೆ ಆಗ ಒಂದು ರೀತಿ ಮಕ್ಕಳಿಗೆ ಕಂಡಾಗೆ ಮಾಡ್ಬೋದು ಅಂತ ಕೇಳ್ಬೋದು, ಅದು ನಿಜವೇ. ಆದ್ರೆ ಹೇಳೋರು ಕೂಡ ಅದು ಸರಿಯಾದ ರೀತಿಯಲ್ಲಿ ಅವರಿಗೆ ಬೋಧನೆ ಮಾಡೋದಕ್ಕೂ, ಸರಿಯಾದ ರೀತಿಯಲ್ಲಿ ಗದರಿಸಬೇಕು, ಸರಿಯಾದ ರೀತಿಯಲ್ಲಿ ಅವರಿಗೆ ಉಪದೇಶವನ್ನ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಾಲ ಉಪದೇಶವಾಗಿದೆ. ಹಾಗೆ ಬಾಲ ಶಿಕ್ಷೆ ಅಂದ್ರೆ ಏನಪ್ಪಾ ಅಂದ್ರೆ, ಆಗ್ಲೇ ಹೇಳಿದ ಹಾಗೆ ಚಿಕ್ಕ ಮಗು
ಅದು ದೇವರಿಗೆ ಸಮಾನ. ಬರ್ತಾ ಬರ್ತಾ ಮಕ್ಕಳಾಗಿ ಬರ್ತಾರೆ. ಆಮೇಲೆ ಆಗ ಕೇಳಿದ್ರೆ ಒಂದೊಂದು ಮೇಲೆ ಮೇಲೆ ಒಂದು ಪ್ರೀತಿಗೆ ಹೊಡೆದಾಗೆ ಒಂದೊಂದು ಪೆಟ್ಟು ಬಹಳ ಪ್ರೀತಿಯಿಂದ ಹೊಡೆದಾಗೆ ಹೂವನ್ನು ಯಾವ ರೀತಿ ನಾವು ಹಿಡಿದಿರ್ತೇವೋ ಅದೇ ರೀತಿಯಲ್ಲಿ ಹಾಗೆ ಅಲ್ಲಿಂದಲೇ ಬಹಳ ಶಿಕ್ಷೆಯನ್ನು ಕೊಡ್ತು. ಬರ್ತಾ 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 ಒಂದೊಂದು ಸ್ವಲ್ಪ ಜೋರಾಗಿ 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 ಜೋರಾಗಿಯೇ ಅವರ ಯೌವನ ಪ್ರಾಯದವರೆಗೆ ಅವರಿಗೆ ಹೊಡೆದೇ ಬುದ್ಧಿ ಕಳಿಸ್ಬೇಕಾಗ್ತದೆ. ಬೆತ್ತ ಹಿಡಿಯದ ತಂದೆ ಮಕ್ಕಳಿಗೆ ಶತ್ರು ಅಂತ ಒಂದು ವೇಳೆ ಬರೀ ನನ್ನ ಮಗ ನನ್ನ ಮಗಳು ನನ್ನ ಮಗ ನನ್ನ ಮಗಳು ಬಡಿಬಾರ್ದು ಅಂತ ಹೇಳ್ಕೊಂಡಿದ್ರೆ ಖಂಡಿತವಾಗಿ ಅವರು ಪಾಠ ಕಲಿಯುವುದಿಲ್ಲ. ಅವರಿಗೆ ಅದುವೇ ಒಂದು ಏನಾಗ್ತದೆ, ಅದುವೇ ಒಂದು ಮುಂದೆ ಅವರ ಇಚ್ಛೆಯಂತೆ ನಡೀಲಿಕ್ಕೆ ಒಂದು ಮಾರ್ಗ ಆಗ್ತದೆ. ಯಾವಾಗ ಕೆಟ್ಟ ಮಾತು ಕೆಟ್ಟತನ ಯಾವಾಗ ಕಾಣ್ತಲ್ಲ, ಈಗ ನಾವು ಕೇಳಿದಂತ ಉಪದೇಶದಲ್ಲಿ ಖಂಡಿತವಾಗಿ 1 ಸರಿ 2 ಸಾರಿ 3 ಸಾರಿ ಒಳ್ಳೆ ರೀತಿಯಲ್ಲಿ ಹೇಳಬೇಕು, ಗದರಿಸಬೇಕು. ಕೇಳದೆ ಹೋದ್ರೆ ಬೆತ್ತ ಹಿಡಿಯಲೇಬೇಕು. ಇಲ್ಲದ್ರೆ ಖಂಡಿತವಾಗಿ ಅವರು ಮಾತು ಕೇಳುವುದಿಲ್ಲ. ಉದಾಹರಣೆಗೆ ನನಗೆ 71 ವರ್ಷ, ನಾನು ಕೂಡ ಚಿಕ್ಕದ್ರಲ್ಲಿ ಬಹಳ ಬೆತ್ತದ ಪೆಟ್ಟು ತಿಂದವನೇ. ಅದು ಈಗಲೂ ನನಗೆ ಯೋಚನೆ ಬರ್ತಾ ಇದೆ, ಈಗಲೂ ಕೂಡ ಯೋಚನೆ ಬರ್ತಾ ಇದೆ. ಇದ್ರಲ್ಲಿ ನಮ್ಮ ಹಿರಿಯರು ಕೂಡ ಏನ್ ಮಾಡ್ತಾ ಇದ್ರು, ನಮ್ಮ ತಂದೆ ಆಗ್ಲಿ ತಾಯಿ ಆಗ್ಲಿ ಅಜ್ಜ ಆಗ್ಲಿ ಹೊಡೆದೇ ಮಕ್ಕಳನ್ನ ಸಾಕ್ತಾ ಇದ್ರು. ಅದು ನೋಡಿ ಅವರ ಒಂದು ಒಳ್ಳೆ ಒಂದು ಉಪದೇಶ ಮಾರ್ಗದರ್ಶನ ಇತ್ತು. ಉದಾಹರಣೆಗೆ ವಿದ್ಯಾಭ್ಯಾಸ ಸ್ಕೂಲಲ್ಲಿ ಕೂಡ ಚೆನ್ನಾಗಿ ಉಪಾಧ್ಯಾಯರು ಅಂದ್ರೆ ಟೀಚರ್ಸ್ಗಳು ಚೆನ್ನಾಗಿ ಹೊಡೆದು ಬುದ್ಧಿವಾದ ಕಲಿಸ್ತಿದ್ರು, ವಿದ್ಯೆ ಕಲಿಸ್ತಾ ಇದ್ರು. ಅವರು ಒಳ್ಳೆ ರೀತಿಗೆ ಬರ್ತಾ ಇದ್ರು, ಒಳ್ಳೆ ವಿದ್ಯೆ ಕಳೀತಾ ಇದ್ರು. ಈ ಸರ್ಕಾರದ ಕಾನೂನು ಐತೆ ಮಕ್ಕಳಿಗೆ ಹೊಡಿಬಾರ್ದು ಅಂತ ಹೇಳಿ ಈಗ ಟೀಚರ್ಸ್ಗಳು ಏನ್ ಮಾಡಿದ್ರು, ಅವರನ್ನು ಅವರ ಇಷ್ಟಕ್ಕೆ ಬಿಟ್ರು. ಹೇಳೋದು ಬಾಯಿಗೆ ಹೇಳ್ತಾರೆ, ಸುಮ್ಮನೆ ಬಿಡ್ತಾರೆ. ಆದ್ರಿಂದ ಇವತ್ತಿನ ಮಕ್ಕಳು ಸ್ಕೂಲಲ್ಲಿ ಕೂಡ ಸರಿಯಾಗಿ ಬುದ್ಧಿ ಕಲಿಯದೆ ಇರುವಂತದ್ದು, ವಿದ್ಯೆ ಕಲಿಯದೆ ಇರುವಂತದ್ದು ಅಲ್ಲಿ ಪೆಟ್ಟು ಇಲ್ಲದೆ. ಹಾಗೆ ಇವತ್ತು ಏನಾದ್ರೂ ಒಳ್ಳೆ ಟೀಚರ್ಸ್ಗಳಾದ್ರೆ ಒಂದೊಂದು ಪೆಟ್ಟು ಹೊಡಿತಾರೆ ಇವತ್ತು ಕೂಡ ಮಕ್ಕಳಿಗೆ. ಆ ಮಕ್ಕಳು ಹೋಗಿ ಅಲ್ಲಿ ಹೇಳಿದ್ರೆ ಏನ್ ಮಾಡ್ತಾರೆ, ಆ ತಂದೆ ತಾಯಿಗಳು ಬಂದು ಇವ್ರ ಹತ್ರ ಜಗಳ ಮಾಡ್ತಾರೆ. ಅದಕ್ಕೆ ಏನಾದ್ರೂ ಆಗ್ಲಿ ಹೋಗ್ಲಿ ಬರೀ ಬಾಯಿಲಿ ಹೇಳ್ತಾರೆ, ಬಿಡ್ತಾರೆ. ನಮಗೇನಪ್ಪ, ಬರುವ ಸಂಬಳ ಇತ್ತು ಸರ್ಕಾರದಿಂದ ಬಂದೇ ಬರ್ತದೆ ಅಂತೇಳಿ. ಆಗ ಹಾಳಾಗೋದು ಯಾರು? ಮಕ್ಕಳು. ಇದು ಸರ್ಕಾರದ ಒಂದು ದೊಡ್ಡ ತಪ್ಪಾಗಿದೆ. ಹಾಗೆ ಇವತ್ತು ಯಾರು ವಯಸ್ಸಿಗೆ ಅಂದ್ರೆ ಕನಿಷ್ಠ ಪಕ್ಷ ಒಂದು 12-13 ವರ್ಷದವರೆಗೆ ಮಕ್ಕಳಿಗೆ ಏನ್ ಮಾಡಬೇಕು, ಅವರ ವಯಸ್ಸಿಗೆ ಅಲ್ಲಿ ಸಣ್ಣ ಮಗುವಿನ ಪ್ರಾಯ ದಾಟಿದ ಮೇಲೆ ಅವರಿಗೆ ಬೆತ್ತ ಹಿಡಿಯಲೇಬೇಕು. ಅಂದ್ರೆ ಆಗ ಸಿಕ್ಕಿದಾಗಲೇ ಹೊಡೆಯೋದು ಬಡಿಯೋದು ರಕ್ತ ಬರ್ಸೋದು ಅಲ್ಲ. ಹೆದರಿಕೆಗೆ ಯಾವ ರೀತಿ ಎಂತ ಬೆತ್ತವನ್ನು ಸಣ್ಣ ಕೋಲನ್ನ ತಕೊಂಡು ಹೊಡೆದು ಬುದ್ಧಿ ಕಳಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಒಂದು ವರ್ಗದ ಜನರನ್ನ ನಾವು ಕಾಣಬಹುದು. ಅವರು ಹೇಳಿದ ಮಾತು ಕೇಳದಿರೋ ತಂದೆ ಅಂದ್ರೆ ಎಷ್ಟೇ ದೊಡ್ಡ ಐಶ್ವರ್ಯವಂತರಾಗಲಿ ಚೆನ್ನಾಗಿ ಬಿಡ್ತಾರೆ. ಇಂಥ ಸಮಯಕ್ಕೆ ಹೇಳ್ಬೇಕಂದ್ರೆ ಹೇಳ್ಬೇಕು. ಆಮೇಲೆ ಅವರ ಯಾವ್ದಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂತದ್ದು, ನಾವು ಮಳೆ ಇರ್ಲಿ ಚಳಿ ಇರ್ಲಿ ಮಕ್ಕಳು ನೋಡಿ ಕೈ ಹಿಡ್ಕೊಂಡು ಹೆಂಗೆ ಹೋಗ್ತಾ ಇರ್ತಾರೆ. ಅವರೇ ಮುಸ್ಲಿಮ್ಸ್ ಜನಾಂಗ ಮಸೀದಿಗೆ ಹೆಂಗೆ ಹೋಗ್ತಾ ಇರ್ತಾರೆ ನೋಡಿ, ಹೆಂಗೆ ಬುದ್ಧಿ ಕಳಿಸ್ತಾ ಇರ್ತಾರೆ. ಆದ್ರಿಂದ ಚಿಕ್ಕ ಪ್ರಾಯದಲ್ಲಿ ಅವರ ಮಕ್ಕಳು ಹಾದಿ ತಪ್ಪುವುದಿಲ್ಲ. ಸರಿಯಾದ ಉಪದೇಶವನ್ನ ಮಾಡ್ತಾರೆ. ಮಕ್ಕಳು ತಂದೆಯಂದಿರು ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಮಾರ್ಗದರ್ಶನ ಕೊಡ್ತಾರೆ. ಮಕ್ಕಳಿಗೆ ತಾಯಂದಿರು ಸರಿಯಾಗಿ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅವರ ವಯಸ್ಸಿಗೆ ತಕ್ಕಾಗಿ. ಆದ್ರಿಂದ ಅವರು ಹಾದಿ ತಪ್ಪುವುದು ಬಹಳ ಕಡಿಮೆ. ಇತರ ಜನಾಂಗವನ್ನು ನೋಡುವ ಮಕ್ಕಳು ಏನ್ ಮಾಡಿದ್ರು ಕೂಡ ಮಕ್ಕಳ ಪರವಾಗಿ ಮಾತನಾಡ್ತಾರೆ. ಆ ಒಂದು ಬಟ್ಟೆ ಹಾಕೋದ್ರಲ್ಲಿ ಅಲಂಕಾರಗಳಲ್ಲಿ ತಿದ್ದುವುದಿಲ್ಲ, ಹೇಳುವುದಿಲ್ಲ, ಮಾಡುವುದಿಲ್ಲ. ಅರ್ಧಂಬರ್ಧ ಬಟ್ಟೆ ಅಲಂಕಾರಗಳು ನಾನಾ ಮಕ್ಕಳು ಹೇಳಿದಾಗ ಲಾಸ್ಟಿಗೆ ಕುಣಿತಾರೆ, ಕಡೆಗೆ ಕಣ್ಣೀರು ಹಾಕ್ತಾರೆ. ಹಾಗೆ ಮಾಡಿದ ಹೀಗೆ ಮಾಡಿದ್ಲು. ಕಾರಣ ಯಾರು? ತಂದೆ ತಾಯಿ. ಉದಾಹರಣೆಗೆ ನಾನೀಗ ಇರುವ ಸ್ಥಳದಲ್ಲಿ ಒಂದು ಕುಟುಂಬಕ್ಕೆ, ದೇವ್ರ ನರಿತ ಕುಟುಂಬಗಳಿಗೆ ಒಂದು ಮಗಳು ಬಹಳ ಸ್ಟೈಲು. ಇದನ್ನು ಹೇಳಿದಾಗ ಆ ಮಕ್ಕಳ ತಾಯಿ ಒಂದು ಮಾತು ಹೇಳಿದ್ಲು, ನಮಗೆ ನೀನು ಹೇಳಬೇಡ, ಮಕ್ಕಳನ್ನ ಸಾಕುವುದು ನಮಗೆ ಗೊತ್ತಿದೆ ಎಂಬುದಾಗಿ. ಅದು ನಾವು ವಿಚಾರವನ್ನ ಹೇಳಬಾರ್ದು. ಕಡೆಗೆ ಇಡೀ ಊರಿಗೆ ಅಸಹ್ಯವಾದ ಮಕ್ಕಳು ಇವತ್ತು ಕೂಡ ಅದೇ ರೀತಿ ನಡೀತಾ ಇದೆ. ಇವತ್ತು ಕೂಡ ಬಾಕಿ ಎಷ್ಟೇ ಐಶ್ವರ್ಯವಂತರಾದ್ರು, ಎಷ್ಟೇ ಓದಿದ್ರು ಕೂಡ ಒಂದು ಹಳ್ಳಿ ಮಕ್ಕಳ ರೀತಿಯಲ್ಲಿದ್ದಾರೆ. ಬಹಳ ಒಂದು ಗೌರವವನ್ನು ಪಡೆದಿದ್ದಾರೆ. ಆ ರೀತಿ ಕೂಡ ಕಾರಣ ಯಾರು? ತಂದೆ ತಾಯಿ. ಹಾಗೆ ನಿಜವಾಗಿ ಬೆತ್ತ ಹಿಡಿಯಲೇಬೇಕು, ಬುದ್ಧಿ ಕಳಿಸಲೇಬೇಕು. ಈ ರೀತಿಯಲ್ಲಿ ಮಕ್ಕಳನ್ನು ಪೋಷಣೆ ಮಾಡ್ತಾ ಹೋಗ್ಬೇಕು. ಇದು ಬಹಳ ಶಿಕ್ಷೆಯಾಗಿದೆ.
ಒಂದು ವೇಳೆ ಅವರನ್ನು ಅವರ ಪಾಡಿಗೆ ಹಾಗೆ ಬಿಟ್ಟರೆ ಅವರು ಮುಂದೆ ಬೆಳೀತಾ ಬೆಳೀತಾ ಬಹಳ ಎಲ್ಲವನ್ನು ನಾವು ಇವತ್ತು ಕಾಣ್ಬೋದು. ಲೋಕದಲ್ಲಿ ಅಲಂಕಾರವಾಗಿ ಹೋಗಿ ನಾನಾ ಥರದ ಬಟ್ಟೆಗಳು, ಅರ್ಧಂಬರ್ಧ ಶರೀರ ಕಾಣುವಂಥದ್ದು, ಅದರಲ್ಲಿ ಕಡೆಗೆ ಅವರ ಏನೋ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋದು, ಕಡೆಯಲ್ಲಿ ಏನೇನೋ ಆಗ್ಬೋದು, ಏನೇನೋ ಹೋಗ್ಬೋದು. ಕಾರಣ ಯಾವುದು? ಈ ಅಲಂಕಾರಗಳು. ಈ ತಂದೆ ತಾಯಿ ಮಕ್ಕಳ ಬಗ್ಗೆ ಗಮನ ಹರಿಸದಿರುವಂಥದ್ದು, ಮಕ್ಕಳ ಅವರಿಷ್ಟಕ್ಕೆ ಅವರನ್ನ ಬಿಟ್ಟಿರುವಂಥದ್ದು. ಇದಕ್ಕೆ ಒಂದು ವೇಳೆ ಮಕ್ಕಳ ಮಾತು ಕೇಳೋದಿಲ್ಲ ಅಂದ್ರೆ ಬೆತ್ತ ಹಿಡಿಯಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಶಿಕ್ಷೆಯನ್ನ ಕೊಟ್ಟು ನಿಮ್ಮ ಮಕ್ಕಳನ್ನು ಸಾಕಿ ಸಲಹಿರಿ ಅಂತ ದೇವರ ಮಾತೆ ಆಗಿದೆ. ಹಲ್ಲೆಲೂಯಾ. ಹಾಗೆ ಬಹಳ ಶಿಕ್ಷೆ ಮತ್ತೆ ಬಹಳ ಉಪದೇಶವನ್ನು ಕೊಟ್ಟು ಮಕ್ಕಳನ್ನು ಚೆನ್ನಾಗಿ ಸಾಕಬೇಕು. ಇಲ್ಲಾಂದ್ರೆ ಮಕ್ಕಳು ಕೂಡ ಹಾದಿ ತಪ್ಪಲಿಕ್ಕೆ ತಂದೆ ತಾಯಿಯೇ ಕಾರಣರಾಗ್ತಾರೆ. ಕಡೆಗೆ ನನ್ನ ಮಗ ಹಾಗೆ ಮಾಡ್ದ, ನನ್ನ ಮಗಳು ಹೀಗೆ ಮಾಡ್ದ ಅಂತ ಹೇಳಿ ಪ್ರಯೋಜನ ಇಲ್ಲ. ಯೌವನಕ್ಕೆ ಬಂದಾಗ ಮತ್ತೆ ಸ್ನೇಹಿತ ವಿಚಾರದ ಅದು ಕೂಡ ಯಾರ ಜೊತೆಲಿ ಸೇರಿದ್ರೆ ಹೆಂಗೆ ಆಗ್ತಾರೆ, ಹೆಂಗೆ ಹೋಗ್ತಾರೆ ಅಂತ ಬಹಳ ಚೆನ್ನಾಗಿ ಉಪದೇಶವನ್ನ ಮಾಡಬೇಕಾಗಿದೆ. ಇಲ್ಲದಿದ್ರೆ ಮಕ್ಕಳ ಬಗ್ಗೆ ಕಣ್ಣೀರು ಹಾಕುವುದಕ್ಕೆ, ತಂದೆ ತಾಯಿ ಕಣ್ಣೀರು ಹಾಕೊಂಡು ಕೂತುಕೊಳ್ಳುವುದಕ್ಕೆ ಅವರೇ ಕಾರಣರಾಗ್ತಾರೆ. ಈ ವಿಷಯವನ್ನ ಈಗ ನಾವು ಬಹಳವಾಗಿ ತಿಳಿದುಕೊಂಡಿದ್ದೇವೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮಕ್ಕಳಿಗೆ ತಿಳಿಸುವಂತದ್ದು ಖಂಡಿತವಾಗಿ ದೇವರೊಂದು ಮಾತೇನೋ, ದೇವರೊಂದು ಬಹಳ ಆಪ್ತ ಶಿಷ್ಯನ ಮುಖಾಂತರ ಜೀವ ಮರಣ ಶಾಪ ಆಶೀರ್ವಾದವನ್ನ ಎರಡನ್ನು ಕೂಡ ಈ ಮಕ್ಕಳಿಗೆ ಅವರ ಯೌವನ ಪ್ರಾಯದಲ್ಲಿ ಜ್ಞಾನ ಬಂದ ಮೇಲೆ ಬಹಳ ಚೆನ್ನಾಗಿ ಹೇಳ್ಕೊಡ್ಬೇಕು. ಯಾವ ರೀತಿ ಒಂದೊಂದು ಜೀವಕ್ಕೆ ಹಾನಿ ಬರ್ತದೆ, ಕೈ ಕಾಲುಗಳದು, ಕೋರ್ಟು ಕಚೇರಿ ಕೇಸುಗಳು, ಯಾವಕ್ಕೆ ಕೊಲೆ ಆಗ್ತಾರೆ, ಯಾಕೆ ಅವರನ್ನು ಕೊಂದ, ಯಾಕೆ ಅಂತ ಪ್ರತಿ ಒಂದು ವಿಷಯವನ್ನು ಕೂಡ ಜ್ಞಾನದಲ್ಲಿ ಅವರನ್ನ ಕೂತುಕೊಂಡು ತನ್ನ ವಯಸ್ಸಿಗೆ ಬಂದ ಮಕ್ಕಳನ್ನ ಸ್ನೇಹಿತರೊಂದಿಗೆ ಒಳ್ಳೆ ಸ್ನೇಹಿತರು ಇವತ್ತು ಕೂತ್ಕೊಂಡು ಯಾವ ರೀತಿ ಮಾತಾಡ್ತಾರೋ ಅದೇ ಪ್ರಕಾರ ಜೀವ ಮತ್ತು ಮರಣ ಶಾಪ ಆಶೀರ್ವಾದ ಪ್ರತಿ ಒಂದನ್ನು ಅವರಿಗೆ ತಿಳಿಸಲೇಬೇಕು. ಯಾವುದಕ್ಕೆ ದೇವರ ಕೋಪ ಹೇಗೆ ಬರ್ತದೆ, ನಮಗೆ ಕೂಡ ಹೇಗೆ ಬರ್ಬೋದು, ಯಾವುದಕ್ಕೆ ಇಂಥವರಿಗೆ ಈ ರೀತಿ ಆಗಲು ಕಾರಣವೇ ಇದು. ದೇವರ ಮಾತನ್ನು ಕೇಳದೆ ಹೋದರೆ, ಹಿರಿಯರ ಒಳ್ಳೆ ಮಾತನ್ನು ಕೇಳದೆ ಹೋದರೆ, ಅಕಸ್ಮಾತ್ ಒಳ್ಳೆ ತಂದೆ ತಾಯಿಯ ಮಾತನ್ನು ಕೇಳದೆ ಹೋದರೆ, ಒಳ್ಳೆ ಮಾತು ಯಾರು ಹೇಳ್ತಾರೋ ಅವರ ಮಾತು ಕೇಳದೆ ಹೋದ್ರೆ ಈ ರೀತಿಯೆಲ್ಲ ಜೀವಕ್ಕೂ ಕೂಡ ಮರಣ ಬರುವಂಥದ್ದು, ನಾನಾ ರೀತಿ ಅಪಘಾತಗಳು, ನಾನಾ ರೀತಿ ಕೇಸುಗಳು ಬರುವಂಥದ್ದು, ಪ್ರತಿಯೊಂದನ್ನು ಕೂಡ ಜೀವ ಮತ್ತು ಮರಣ ಶಾಪ ಮತ್ತು ಆಶೀರ್ವಾದ ಅದನ್ನು ಕೂಡ ಚೆನ್ನಾಗಿ ಮಕ್ಕಳಿಗೆ ತಿಳಿಯಪಡಿಸಲೇಬೇಕು ಇದೆಲ್ಲವೂ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಆಶೀರ್ವಾದ. ದೇವರ ಮಾತನ್ನು ಕೇಳಿದರೆ ಯಾವ ರೀತಿ ಆಶೀರ್ವಾದ ಬರ್ತದೆ, ದೇವರ ಮಾತು ಯಾವುದು, ಅದುವೇ 10 ದಶಾಜ್ಞೆಗಳು. ಈಗ ಮೊನ್ನೆಯಿಂದ ತಿಳಿಸ್ತಾ ಬಂದಿರೋದು ಇದೇ ವಿಚಾರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಶೀರ್ವಾದವನ್ನು ಕೂಡ ಅವರಿಗೆ ತಿಳಿಯಪಡಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಿಚಾರಕ್ಕೂ ಹೋಗೋಣ. ವಿಮೋಚಕಕಾಂಡ 20ನೇ ಅಧ್ಯಾಯ 4ರಿಂದ 6ರವರೆಗೆ ಓದುವಾಗ ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ವಿಮೋಚನಕಾಂಡ 20ನೇ ಅಧ್ಯಾಯ 4ರಿಂದ 6, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲು ಬಾರದು, ಪೂಜೆ ಮಾಡಲು ಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರೋ ಮಾಡುವನಾಗಿಯೂ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವನಾಗಿಯೂ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನೋಡಿ, ನಾನೊಬ್ಬನೇ ದೇವರು ಅಂತ ಹೇಳುವಂಥದ್ದು ಮತ್ತೆ ವಿಗ್ರಹಗಳಿಗೆ ಸಂಬಂಧಪಡುವಂಥದ್ದು, ಯಾವಾಗಲೂ ಮೂರ್ತಿ ಪೂಜೆ, ಮಂತ್ರ, ಜ್ಯೋತಿಷ, ಮಾಯಾ ಮಂತ್ರ ಇಂಥದಕ್ಕೆಲ್ಲ ಹೋಗ್ಲೇಬಾರದು. ದೇವರ ಮಾತನ್ನ ಕೇಳಿ ನಡೆಯಬೇಕು ಅಂತೇಳಿ ತಂದೆಗಳು ಸರಿಯಾಗಿ ಮಕ್ಕಳಿಗೆ ತಂದೆಗಳು ತಿಳ್ಕೊಂಡು ಅದರಂತೆ ನಡ್ಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ. ಈಗ ಉದಾಹರಣೆಗೆ ನಮ್ಮ ಹಿಂದೂ ಸಂಸ್ಕೃತಿ, ಪರಮಾತ್ಮನಿಗೆ ರೂಪ ಇದೆಯಾ, ಸರ್ವೇಶ್ವರನಿಗೆ ರೂಪ ಇದೆಯಾ, ಪರಮೇಶ್ವರನಿಗೆ ರೂಪ ಇದೆಯಾ, ಶ್ರೀಮನ್ನಾರಾಯಣನಿಗೆ ರೂಪ ಇದೆಯಾ, ಭಗವಂತನಿಗೆ ರೂಪ ಇದೆಯಾ, ಶ್ರೀನಿವಾಸನಿಗೆ ರೂಪ ಇದೆಯಾ, ಶ್ರೀಕೃಷ್ಣ ಪರಮಾತ್ಮನಿಗೆ ರೂಪ ಇದೆಯಾ? ಏನು ಇಲ್ಲ. ಒಂದೊಂದು ಹೆಸರಿಗೆ ಒಂದೊಂದು ಅರ್ಥಗಳು. ಆದ್ರೆ ಒಂದೊಂದ್ಸಲ ಮನುಷ್ಯನ ಅವತಾರವೆತ್ತಿ ಬಂದ್ರು ಹೋದ್ರು, ಆದ್ರೆ ಅದೇ ರೂಪವನ್ನ ಹಿಡ್ಕೊಂಡು ಇವತ್ತು ಮಾಡಿದ ಅದಕ್ಕೆ ಅದರಲ್ಲಿ ಏನಾದ್ರು ಜೀವ ಇದೆಯಾ? ಏನು ಜೀವ ಇಲ್ಲ. ಉದಾಹರಣೆಗೆ ಈಗ ಇವತ್ತು ನಮ್ಮದೇ ಒಂದು ಪಟ ಇರಲಿ, ಆ ಪಟ
ಅಕಸ್ಮಾತ್ ಈಗ ನಮ್ಮ ತಂದೆ ತಾಯಿ ಫೋಟೋ ಇರ್ಬೋದು, ನಮ್ದೇ ಫೋಟೋ ಇರ್ಬೋದು, ಅದು ತೆಗೆದು ಏನ್ ಮಾಡ್ತಾರೆ ಅಲ್ಲಿ ಇಡ್ತಾರೆ. ಅದ್ರಲ್ಲಿ ಏನಾದ್ರು ಮಾತಾಡೋದಿಲ್ಲ. ಅದಕ್ಕೆ ಊದುಗಡ್ಡಿ, ಕರ್ಪೂರ, ಸಾಂಬ್ರಾಣಿ, ಪೂಜೆ ಪುಸ್ಕರ ಮಾಡಿದ್ರೆ ಹೇಳೋದು ಪ್ರಯೋಜನ ಇಲ್ಲ. ಸ್ವಲ್ಪ ದಿವಸ ಅದು ಹರಿದು ಹೋಗ್ತದೆ, ಕುಂಬಾಗಿ ಹೋಗ್ತದೆ, ಮಳೆಗೆ ನೆಂದು ಹೋಗ್ತದೆ, ಬಿಸಾಡಿ ಹೋಗ್ತದೆ, ಬೆಂಕಿ ಹಾಕಿದ್ರೆ ಸುಟ್ಟು ಹೋಗ್ತದೆ. ಕಾಲಿಂದ ಬೇಕಾದ್ರೆ ಒದ್ದು ಕೂಡ ಅದನ್ನ ಹಾರಿಸಬಹುದು. ಹಾಗೆ ಇದನ್ನು ಕೂಡ ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ತಂದೆ ತಾಯಿಗಳು ಕೂಡ ಚೆನ್ನಾಗಿ ದೇವರ ವಿಷಯ ನ್ಯಾಯ ಗ್ರಂಥಗಳಲ್ಲಿ ಅವರು ತಿಳ್ಕೊಂಡು ಅದರಂತೆ ದೇವರನ್ನ ಪ್ರೀತಿಸಿ ನಡೆದ್ರೆ ಖಂಡಿತವಾಗಿ ಅಲ್ಲಿ ಏನಾಗ್ತದೆ, ಅದೇ ವಿಚಾರವನ್ನ ಮಕ್ಕಳಿಗೆ ಕೂಡ ತಿಳಿಸ್ತಾ ಬಂದ್ರೆ 1000 ವರ್ಷಗಳವರೆಗೆ ಪ್ರೀತಿ, ನೋಡಿ ಎಷ್ಟು ಪ್ರೀತಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದ್ರೆ 1000 ವರ್ಷಗಳವರೆಗೆ ದಯೆ, ಸಂತಾನ 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 ಸಂತಾನ. ಒಂದು ವೇಳೆ ದ್ವೇಷ ಮಾಡಿದ್ರೆ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ. ನೋಡಿದಿರಾ, ಇದಕ್ಕೆ ಹೇಳೋದು ಅದನ್ನೇ. ಈಗ ಮಕ್ಕಳ ಪೋಷಣೆ ಬಗ್ಗೆ ಕೂಡ ಮಾತಾಡ್ತಾ ಬಂದಿದ್ದು ಅದೇ. ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಬಡ್ಕೊಂಡೇ ಹೋಗ್ತದೆ. ಮತ್ತು ಹಾಗೆ ಮಾಡ್ದ, ಹೀಗೆ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ ಅಂತ ಹೇಳಿ ಪ್ರಯೋಜನ ಇಲ್ಲ. ಬೇಕಾದಷ್ಟು ಅನ್ಯಾಯ, ದಾಗ, ಮೋಸ, ರಾಜಕಾರಣದಲ್ಲಿ ಸರ್ಕಾರಕ್ಕೆ ಕೊಳ್ಳೆ ಹೊಡೆಯೋದು, ಬಡ್ಡಿಗೆ ಇನ್ನೊಬ್ಬರನ್ನ ಕೊಲೆ ಮಾಡೋದು, ಬೇಕಾದ್ದು ಮಾಡ್ಬೋದು, ಬೇಕಾದ ಆಸ್ತಿ ಪಾಸ್ತಿ ಮಾಡ್ಬೋದು. ಆದ್ರೆ ಅವರ ಜೀವಿತದಲ್ಲಿ ಅದು ಬಂದು ಹೋಗ್ತದೆ. ಒಂದು ವೇಳೆ ಅವರ ಹಾಗೆ ಸತ್ರು ಕೂಡ ಅವರ ಮಕ್ಕಳ ಕಾಲದಲ್ಲಿ ಮಕ್ಕಳು ನಾನಾ ತರದ ಬೇಡದ ಬುದ್ಧಿಗೆ, ಕೋರ್ಟು ಕೇಸು, ಅದು ಅನಾಚಾರಗಳಿಗೆ ಹೋಗಿ ಸಂಪೂರ್ಣವಾಗಿ ಎಲ್ಲವೂ ನಿರ್ನಾಮವಾಗ್ತದೆ. ಆಗ ಹೇಳುವುದೇನು, ಅಯ್ಯೋ ಅವರ ಅಪ್ಪ ಹಾಗೆ ಮಾಡ್ದ, ಹೀಗೆ ಮಾಡ್ದ, ಅಷ್ಟು ಕಷ್ಟಪಟ್ಟ, ಅಷ್ಟು ಆಸ್ತಿ ಮಾಡಿಟ್ಟ, ಇಷ್ಟು ಆಸ್ತಿ ಮಾಡಿಟ್ಟ, ಮಗ ಕೆಟ್ಟವನು, ಎಲ್ಲವನ್ನ ಕಳ್ಕೊಂಡ ಅಂತೇಳಿ. ಖಂಡಿತವಾಗಿ ಅದು ಮಗನ ತಪ್ಪಲ್ಲ. ಈ ತಂದೆ ಮಾಡಿದಂತ ಅನಾಚಾರಗಳು ಯಾವ ರೀತಿ ಅನ್ಯಾಯದಲ್ಲಿ ಮಾಡಿದರೆ ಅದು ನಿಲ್ಲುವುದೇ ಇಲ್ಲ. ಸಂಪೂರ್ಣವಾಗಿ ತೊಳೆದು ಸರ್ವನಾಶ ಆಗಲೇಬೇಕು. ದೇವರ ನಮಗೆ ಸ್ತೋತ್ರ. ಇದು ಕೂಡ ಕಣ್ಣಾರೆ ನಾವು ನೋಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ. ದೇವರ ದರ್ಶನವಾದ ಮೇಲೆ ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ತಂದೆ ತಾಯಿಯಂದಿರು ಕೂಡ ಬಹಳ ಎಚ್ಚರವಾಗಿ ಇರಬೇಕು. ಹಲ್ಲೆಲೂಯಾ. ಹಾಗೆ ತಾಯಿಯಂದಿರು ಕೂಡ ಕೀರ್ತನೆ 109 ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ತಾಯಿಯ ಪಾಪ ಅಳಿದು ಹೋಗದಿರಲಿ. ಇದನ್ನು ಕೂಡ ಹಿಂದೆ ತಿಳ್ಕೊಂಡಿದ್ದೇವೆ ನಾವು. ತಾಯಿ ಕೂಡ ಸರಿಯಾದ ವಿಚಾರಕ್ಕೆ ಬರದ ಹೋದರೆ ಹಿಂದಿನ ಜೀವಿತ ಏನೇ ಆದರೂ ದೇವರ ವಿಷಯ ತಿಳಿದ ಮೇಲೆ ಅದು ದೇವರೇ ದರ್ಶನ ಕೊಡುವಂಥದ್ದು ಮನುಷ್ಯರ ಮುಖಾಂತರ. ಆವಾಗ ಏನೇ ಇದ್ರೂ ಬದಲಾಗದ ಹೋದ್ರೆ, ದೇವರ ಮಾರ್ಗಕ್ಕೆ ವಿಧೇಯರಾಗದ, ವಾಕ್ಯಕ್ಕೆ ವಿಧೇಯರಾಗದ ಹೋದ್ರೆ ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೂ ಕೂಡ ಈ ಶಾಪ ಬಂದೇ ಬರ್ತದೆ. 1-2-3 ಹೆಣ್ಣು ಮಕ್ಕಳಿಗೆ, ಒಂದು ಹಿರಿ ಮಗಳಿಗೆ ಅಥವಾ ಕಿರಿ ಮಗಳಿಗೆ ಆ ಶಾಪ ಬಂದೇ ಬರ್ತದೆ. ತಾಯಿಯನ್ನ ಮೀರಿಸಿ ನಡೀತಾಳೆ, ಅದರಲ್ಲಿ ಬಹಳ ಶಿಕ್ಷೆ ಶಾಪವನ್ನು ಹೊಂದಿಕೊಳ್ತಾಳೆ. ಇದು ಕೂಡ ಇವತ್ತು ಕಿವಿಯಾರೆ ಕೇಳಿದ್ದೇವೆ, ನನ್ನ ಕಣ್ಣಾರೆ ನಾನು ಕಾಣ್ತಲೇ ಇದ್ದೇನೆ. ಆದ್ರಿಂದ ದೇವರ ಆಜ್ಞೆಗಳನ್ನು ಪಾಲಿಸಿ ಕೈಗೊಂಡು ನಡೆದ್ರೆ 1000 ವರ್ಷಗಳವರೆಗೆ ಸಂತಾನ ಪ್ರೀತಿ. ಆಗ ಮಕ್ಕಳ ಆಶೀರ್ವಾದಕ್ಕೂ ಯಾರು ಕಾರಣಕರ್ತರಾಗಿದ್ದಾರೆ? ತಂದೆ ತಾಯಿಯೇ ಕಾರಣಕರ್ತರಾಗಿದ್ದಾರೆ. ಇದರ ಸಾಕ್ಷಿ ಕೂಡ ಈ ಸ್ವಲ್ಪ ದಿವಸದ ಹಿಂದೆ ಕೂಡ ಇದನ್ನು ಬೇಕಾದಷ್ಟು ಸಲ ಕೊಟ್ಟಿದ್ದೇನೆ. ಈ ದೇವರ ದರ್ಶನವಾದ ಮೇಲೆ ಗ್ರಂಥಗಳನ್ನ ಓದಿಕೊಂಡು ಎಲ್ಲ ಬರ್ತಾ ಇರುವಾಗ ಇದೆಲ್ಲ ಬರೆದಿದೆಲ್ಲ ನೆರವೇರುತ್ತಲೇ ಇದೆ. ಇದು ಮನುಷ್ಯರ ಮಾತಲ್ಲ, ದೇವರ ಮಾತಾಗಿದೆ. ದೇವರ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಮಾತಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ವಿಮೋಚನ ಕಂಡ 34ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ, ಹೆತ್ತ ತಂದೆಯ ದೋಷ ಫಲ 3-4 ನಾನು ಕ್ಷಮಿಸುವವನು ಹೌದು, ಪ್ರೀತಿ ತೋರಿಸುವವನು ಹೌದು, ಸಮಾಧಾನ ಮಾಡುವವನು ಆದ್ರೂ ನಾನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತಲ್ಲಿ ಬರೆಯಲ್ಪಟ್ಟಿದೆ. ಸಮಾಧಾನ ಪ್ರೀತಿ ಎಲ್ಲ ಇದೆ, ಆದ್ರೆ ತಂದೆ ತಾಯಿ ಮಾಡಿದಂತ ಪಾಪ ಅಲ್ಲಿ ಖಂಡಿತವಾಗಿ ಮಕ್ಕಳಿಗೆ ಬೇರೆಯವರ ಮೂಲಕ ತಿಳಿಸ್ತಾರೆ. ಆವಾಗ ಅಂಥ ಮಕ್ಕಳು ನನ್ನ ತಂದೆ ಇಂಥ ಪಾಪ ಮಾಡಿದ್ದಾರೆ, ನನ್ನ ತಾಯಿ ಇಂಥ ಪಾಪ ಮಾಡಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ಅಲ್ಲಿ ಆ ತಂದೆ ತಾಯಿಗಳ ಪಾಪವನ್ನು ಮಕ್ಕಳು ಬಿಟ್ಟು ಜೀವಿಸಿದರೆ ಮಾತ್ರ ಆಶೀರ್ವಾದ. ಇಲ್ಲದಿದ್ರೆ ಈ ತಂದೆ ತಾಯಿ ಮಾಡಿದಂತ ಪಾಪ ಅವರು ದೇವರಿಗೆ ಮೊರೆ ಹೋದ್ರೂ ಕೂಡ ಆ ಪಾಪ ಮುಗಿಯುವವರೆಗೆ ಒಂದಲ್ಲ ಒಂದು ಶಿಕ್ಷೆ ಅನುಭವಿಸಲೇಬೇಕು. ಆ ಪಾಪ ಯಾವಾಗ ಮುಗಿಯಿತು ಅದರ ಮೇಲೆ ಅವರಿಗೆ ಶಾಂತಿ, ಸಮಾಧಾನ, ಆರೋಗ್ಯ, ಎಲ್ಲ ಐಶ್ವರ್ಯ ಬರುವುದು ಆಮೇಲೆ. ಈಗ ಉದಾಹರಣೆಗೆ ಬ್ಯಾಂಕಲ್ಲಿ ಒಬ್ಬ ಅಪ್ಪ ಸಾಲ ಮಾಡ್ತಾನೆ, ಆ ಅಪ್ಪ ಸತ್ತು ಹೋಗ್ತಾನೆ.
ಕಡೆಗೆ ಬ್ಯಾಂಕ್ ಅವರು ಸಾಲ ವಸೂಲಿಗೆ ಬಂದಾಗ ಈ ಮಗ ಏನ್ ಮಾಡ್ತಾನೆ, ಮಗನ ಮಗಳು ಇಲ್ಲ ನಮ್ಮ ಅಪ್ಪ ಮಾಡಿ ನಮಗೆ ಗೊತ್ತಿಲ್ಲ ಅಂದ್ರೆ ಈ ಆಸ್ತಿ, ಇದು ಮನೆ ಇರ್ಬೋದು, ವಾಹನ ಇರ್ಬೋದು, ಯಾವುದೇ ಇರ್ಬೋದು, ಆಧಾರ ಅಲ್ಲಿ ಇರ್ತದೆ, ನೋಡಪ್ಪ ನಿಮ್ಮ ಅಪ್ಪ ಸಾಲ ಮಾಡಿದ್ದಾನೆ, ಅಸಲು ಬಡ್ಡಿ ಕಟ್ಟು, ಇಲ್ಲಂದ್ರೆ ಹರಾಜು ಹಾಕ್ತೇವೆ ಅಂತೇಳಿ ಅವ್ರು ಬಿಡ್ತಾರ ಇಲ್ಲ, ಕೋರ್ಟ್ ಆದೇಶವನ್ನ ತಂದು ಅವ್ರು ಹರಾಜು ಹಾಕ್ತಾರೆ. ಅದೇ ರೀತಿ ಇದು ಕೂಡ ತಂದೆ ತಾಯಿ ಮಾಡಿದಂತ ಪಾಪಗಳು ಇಲ್ಲಿ ಮಕ್ಕಳ ಮೇಲೆ ಬರಲೇಬೇಕು. ದೇವರು ದರ್ಶನ ಕೊಟ್ಟ ಮೇಲೆ ಅಲ್ಲಿ ಏನಾಗ್ತದೆ, ಆ ಪಾಪಗಳು ದೊಡ್ಡದಾಗಿ ಬರುವಂತದ್ದು ಚಿಕ್ಕದಾಗಿ ದೇವರು ತೀರಿಸ್ತಾ ಬರ್ತಾನೆ. ಉದಾಹರಣೆಗೆ ನಮ್ಮ ಕಣ್ಣೆ ಹೋಗ್ಬೇಕು ಅಂತಿದ್ರೆ ಅದು ಕಣ್ಣಿನ ಮೇಲೆ ಹೊಡೀತದೆ ಅಥವಾ ಕೆಳಗೆ ಹೊಡೀತದೆ. ಅದೇ ರೀತಿ ಕೈ ಕಾಲಿಗೆ ಏನಾದ್ರು ಆಗ್ಬೇಕು ಅಂತಾದ್ರೆ ಅಲ್ಲಿ ಕೂಡ ಸಣ್ಣ ಸಣ್ಣ ಗಾಯಗಳು ಮಾಡಿ ಹಾಗೆಯೇ ಬಹಳ ದಿವಸದಲ್ಲಿ ನಮ್ಮ ಪಾಪವನ್ನು ನೀಗಿಸಿಬಿಡ್ತಾನೆ ದೇವರು ಪ್ರೀತಿ ಕರುಣೆಯಿಂದ. ಮತ್ತು ಗರ್ವ ಅಹಂಕಾರದಿದ್ರೆ ನೇರವಾಗಿ ಕಣ್ಣಿಗೆ ಹೊಡೀತದೆ, ಕೈಗೆ ಹೊಡೀತದೆ, ಕಾಲಿಗೆ ಹೊಡೀತದೆ, ನಾನಾ ತರದ ಶಿಕ್ಷೆಗಳು ಬಂದೇ ಬರುತ್ತವೆ. ಕಾರಣ ಗರ್ವ ಅಹಂಕಾರಗಳು. ಹಾಗಿರ್ಕೆ ಏನಾಗ್ತದೆ, ಶಿಕ್ಷಿಸದೆ ಬಿಡದವನು ಅಂತೇಳಿ. ಅದಕ್ಕೆ ಇದನ್ನು ಕೂಡ ಮಕ್ಕಳಿಗೆ ಚೆನ್ನಾಗಿ ತಿಳಿಸ್ಕೊಡ್ಬೇಕಾಗ್ತದೆ ತಂದೆ ತಾಯಿಗಳು ಕೂಡ ಅದೇ ಮಾರ್ಗದಲ್ಲಿ ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದ್ರಿಂದ ಬಹಳ ಎಚ್ಚರ. ಇದು ಮಕ್ಕಳ ಪೋಷಣೆ ಬಗ್ಗೆ ಇಲ್ಲಿಗೆ ಮುಗಿಯಿತು. ಈಗ ಪ್ರಾಣಿ ಪಕ್ಷಿಗಳ ಬಗ್ಗೆ. ಉದಾಹರಣೆಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ಆದಿಕಾಂಡದ 1ನೇ ಅಧ್ಯಾಯದಲ್ಲಿ ನಾವು ಬೈಬಲ್ ಅಲ್ಲಿ ನೋಡುವಾಗ ಮನುಷ್ಯರನ್ನು ಕೊನೆಗೆ ಸೃಷ್ಟಿ ಮಾಡಿದ್ರು. ಮನುಷ್ಯರಿಗೆ ಬೇಕಾದ ಪ್ರಾಣಿ ಪಕ್ಷಿಗಳನ್ನು ಪ್ರತಿ ಒಂದನ್ನು ಕೂಡ ಬೇಕಾಗಿದ್ದನ್ನ ಬೇಡವಾಗಿದ್ದನ್ನ ಎಲ್ಲವನ್ನ ದೇವರು ಸೃಷ್ಟಿ ಮಾಡಿ ಅದರ ಮೇಲೆ ದೊರೆತನ ಮಾಡಿರಿ ಅಂತ ಒಂದು ಅಧಿಕಾರವನ್ನ ಕೊಟ್ರು. ಹಾಗೆ ಇವತ್ತು ಉದಾಹರಣೆಗೆ ನಮ್ಮ ಸಾಕು ಪ್ರಾಣಿಗಳು, ಇವತ್ತು ದನಗಳಿರ್ಬೋದು, ನಾಯಿಗಳಿರ್ಬೋದು, ಬಿಕ್ಕುಗಳಿರ್ಬೋದು, ಇಂಥದ್ರು ಕೂಡ ನೆರೆಯವ್ರದ್ದು ಬಂದ್ರು ಕೂಡ ಏನ್ ಮಾಡ್ತಾರೆ, ಅಕಸ್ಮಾತ್ ನೆರೆಯವರು ಅವರವರೇ ಜಗಳ ಆಡ್ಕೊಂಡು ಕಾರಣಾಂತರದಿಂದ ನಿಷ್ಠುರಾದ್ರೆ ಈ ದನಗಳಿಗೆ ಕತ್ತಿಯಲ್ಲಿ ಕಡಿಯುವಂಥದ್ದು ಅಥವಾ ಗನ್ನು ತಗೊಂಡು ಸೂಟು ಮಾಡುವಂಥದ್ದು ಇದೆಲ್ಲ ಒಂದೊಂದು ಕಡೆಗೆ ನಡೀತದೆ. ಕೈ ಮುರಿಯುವಂಥದ್ದು, ಕಾಲು ಮುರಿಯುವಂಥದ್ದು ಅಥವಾ ಬಿಸಿ ನೀರು ಚೆಲ್ಲುವಂಥದ್ದು, ಈ ರೀತಿಯೆಲ್ಲ ಮಾಡಿ ಪ್ರಾಣಿಗಳಿಗೆ ಯಾವಾಗಲೂ ಹಿಂಸೆ. ಮನುಷ್ಯರ ಮೇಲೆ ಸಿಟ್ಟಿದ್ರು ಕೂಡ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರದು. ಅವು ಬಾಯಿ ಬರದ ಪ್ರಾಣಿಗಳಾಗಿದ್ದಾವೆ. ಅದರ ವಿಷಯ ಕೂಡ ತಿಳಿದುಕೊಳ್ಳೋಕೆ ಯಾಕೆ ಬಾಯಿ ಬರೋದಿಲ್ಲ ಅಂತ ನೋಡ್ಬೇಕಾದ್ರೆ ಅವು ಕೂಡ ಹಿಂದಿನ ಜೀವಿತದಲ್ಲಿ ಮಾಡಿದಂತ ಒಂದೊಂದು ಅನ್ಯಾಯಗಳಿಗೆ ಈ ಲೋಕದಲ್ಲಿ ಅವು ಇರುವಂತದ್ದು ಅವರಿಗೆ ಎಲ್ಲವೂ ಗೊತ್ತಿರ್ತದೆ. ಅದಕ್ಕೆ ದೇವರು ಬಾಯಿ ಬರದೆ ಮಾಡಿದಾನೆ. ಅಂದ್ರೆ ಅವರ ಪಾಪ ಅವರಿಗೆ ಅರ್ಥ ಆಗಲಿ, ಮುಂದಿನ ಜೀವಿತದಲ್ಲಿ ಅವರು ಕೂಡ ಪರಲೋಕಕ್ಕೆ ಮನುಷ್ಯರಾಗಿ ಬಂದು ಪರಲೋಕಕ್ಕೆ ಹೋಗ್ಬೇಕು ಅಂತ ಅದರ ಅರ್ಥ. ಅದನ್ನು ಹೇಳಕ್ ಹೋದ್ರೆ ಬಹಳ ವಿಷಯ ಇದೆ. ಹಾಗೆ ಮನುಷ್ಯರೊಳಗೆ ಯಾವುದೇ ವೈರತ್ವ ಇದ್ರೂ ಕೂಡ ಈ ಪ್ರಾಣಿಗಳಿಗೆ, ನಾಯಿಗಳಿಗೆ ಕೂಡ ನಾವು ಕೈ ಮುರಿಯೋದು, ಕಾಲು ಮುರಿಯೋದು, ಬಿಸಿ ನೀರು ಚೆಲ್ಲುವಂಥದ್ದು, ಕಲ್ಲು ತಕೊಂಡು ಹೊಡೆಯುವಂಥದ್ದು, ಈ ರೀತಿಯ ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ಒಳ್ಳೆ ಪ್ರೀತಿಲಿ ಅಂದ್ರೆ ಪ್ರೀತಿಯಲ್ಲಿ ಅವ್ರನ್ನ ಓಡಿಸ್ತಾ ಇರಬೇಕು. ಇಲ್ಲಾಂದ್ರೆ ಅವ್ರು ನಮಗೆ ತೊಂದರೆ ಕೊಡದಾಗೆ ನಾವು ನೋಡ್ಕೊಳ್ತಾ ಇರಬೇಕು. ಯಾವಾಗಲೂ ಕಣ್ಣೀರು ಹಾಕ್ಸ್ಲಿಕ್ಕೆ ಹೋಗ್ಬಾರ್ದು. ಇದು ಕೂಡ ಒಂದು ದೊಡ್ಡ ಪಾಪವಾಗಿದೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಕೂಡ ಅನಾವಶ್ಯವಾಗಿ ಈ ರೀತಿ ಶಿಕ್ಷೆ ಕೊಡುವಂಥದ್ದು ಖಂಡಿತವಾಗಿ ಹೇಳೋದು ಪ್ರಾಣಿಗಳ ಪಾಪ, ಗೋವುಗಳ ಪಾಪ ಅಂತ ಹೇಳುವಂಥದ್ದು ಈ ಸಾಕು ಪ್ರಾಣಿಗಳ ಬಗ್ಗೆ ಕೂಡ. ಅದೇ ರೀತಿ ಪಕ್ಷಿಗಳು, ಉದಾಹರಣೆಗೆ ಕೋಳಿಯ, ಬಾತುಕೋಳಿಯ, ನವಿಲು ಮತ್ತೆ ಇದು ಪಾರಿವಾಳ ಏನೆಲ್ಲ ಸಾಕ್ತಾರೆ ಅದು ಕೂಡ ನಮ್ಮಲ್ಲಿಗೆ ಬರದಾಗೆ ತೊಂದರೆ ಕೊಡಬೇಕು. ನಾವು ನಮ್ಮದನ್ನ ಇನ್ನೊಬ್ಬರಿಗೆ ತೊಂದರೆ ಕೊಡದ ಹಾಗೆ ನಾವು ಕೂಡ ಅದನ್ನ ಭದ್ರವಾಗಿಟ್ಟು ಸಾಕಬೇಕು. ಖಂಡಿತವಾಗಿ ಅದಕ್ಕೆ ಶಿಕ್ಷೆ ಕೊಡಬಾರದಾಗ ಕೊಯ್ತಾರೆ, ತಿಂತಾರೆ, ಕಡಿತಾರಲ್ಲ ಅಂತ ಹೇಳ್ಬೋದು. ನಿಜವಾಗಿ ದೇವ್ರು ಹೇಳಿದ್ದೇನು, ಅದರ ಮೇಲೆ ದೊರೆತನ ಮಾಡಿರಿ. ಬೇಗ ಉದಾಹರಣೆಗೆ ಈಗ ದನ ತಿನ್ನೋರು ಇದ್ದಾರೆ, ಕೋಣ ಎಮ್ಮೆ ತಿನ್ನೋರು ಇದ್ದಾರೆ, ಇದು ಆಡು ಮೇಕೆ ಅದು ತಿನ್ನೋರು ಇದ್ದಾರೆ, ಕುರಿ ತಿನ್ನೋರು ಇದ್ದಾರೆ, ಕೋಳಿ ತಿನ್ನೋರು ಇದ್ದಾರೆ, ಕಾಡೊಳಗೆ ಇಂಥ ಪಕ್ಷಿಗಳನ್ನ ತಿನ್ಬಹುದು. ಉದಾಹರಣೆಗೆ ಜಿಂಕೆ ತಿನ್ನೋರು ಇದ್ದಾರೆ, ಹಂದಿ ತಿನ್ನೋರು ಇದ್ದಾರೆ. ಹಾಗಿದ್ರೆ ಅರ್ಥ ಏನಪ್ಪ, ನೀವು ತಿನ್ನಕ್ಕೆ ಬೇಕಲ್ಲ, ಅದನ್ನ ಹಿಡಿ, ಒಂದೇ ಸಲ ಅದನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಕೊಯ್ದು ರಕ್ತವನ್ನ ಚೆಲ್ಲಿ ಆ ಮಾಂಸವನ್ನ ತಿನ್ನು ಅಂತ ಹೇಳಿದ್ದು ದೇವರು. ಆಗ ಒಂದೇ ಸಲ ಅದರ ಜೀವ ಹೋಯಿತು, ಅದರಲ್ಲಿ ಏನು ಪಾಪ ಇಲ್ಲ. ಮತ್ತೆ ಇಲ್ಲಿ ಹೇಳಿದಾಗೆ ಬಿಸಿನೀರು ಚೆಲ್ಲೋದು, ಕಲ್ಲು ತಗೊಂಡು ಹೊಡೆಯೋದು, ಕೈ ಮುರಿಯೋದು, ಕಾಲು ಮುರಿಯೋದು, ಕತ್ತಿಯಲ್ಲಿ ಕಡಿಯೋದು, ಇದು ಬಹಳ ಒಂದು ದೊಡ್ಡ ಹಿಂಸೆ, ಪಾಪ. ಈ ರೀತಿ ಯಾರು ಪಾಪಕ್ಕೆ ಕಾರಣರಾದ್ರೂ ಖಂಡಿತವಾಗಿ ಅವರಿಗೆ ಶಿಕ್ಷೆ ಬಂದೇ ಬರ್ತದೆ. ಒಂದೇ ಸಲ ಹಿಡಿದು ಕೊಯ್ದು ದೇವರಿಗೆ ಪ್ರಾರ್ಥನೆ ಮಾಡಿ ರಕ್ತವನ್ನ ಕೆಳಗೆ ಹಾಕಿ ತಿನ್ಲಿಕ್ಕೆ ದೇವರು ಹೇಳಿದ್ದು. ಅದೇ ರೀತಿ ಈ ಕಾಡು ಪ್ರಾಣಿಗಳ ಬಗ್ಗೆ ಕೂಡ ಹಾಗೆ ಎಲ್ಲವೂ ದೇವರ ಸೃಷ್ಟಿಗಳಾಗಿದ್ದಾವೆ. ಆ ತೊಂದರೆ ಕೂಡ ಮಾಡಬಾರದು. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ,
ಸೃಷ್ಟಿಯ ನಿಯಮದಲ್ಲಿ, ಪ್ರಕೃತಿ ನಿಯಮದಲ್ಲಿ ಮರ ಕಾಡುಗಳು ಅನೇಕರು ಏನ್ ಮಾಡ್ತಾರೆ, ಮರ ಕಾಡುಗಳನ್ನ ಕಡಿದು ಸರ್ವ ನಾಶ ಮಾಡ್ತಾರೆ. ಯಾವಾಗಲೂ ಮಾಡಕ್ ಹೋಗಬಾರ್ದು. ಅದರಿಂದಲೇ ಇವತ್ತು ಮಳೆ ಬೆಳೆ ನಮ್ಮ ಹವಾಮಾನಗಳು ಈ ರೀತಿ ಬರಲು ಕಾರಣ. ಎಲ್ಲಿ ಕಾಡಾಗಿ ಬಿಡಬೇಕು ಅದುವೇ ಇವತ್ತು ಫಾರೆಸ್ಟ್, ದೇವರ ಕಾಡು, ಓರುಡುವೆ ಅಂತ ಹೇಳುವಂಥದ್ದು. ದೇವರು ಅದಕ್ಕಾಗಿ ಜಾಗವನ್ನು ಮೀಸಲಿಟ್ಟಿಸಿದ್ದಾರೆ. ಆ ಜಾಗದಲ್ಲಿ ಅದದು ಇರಲೇಬೇಕು. ಅಥವಾ ಅವರ ತೋಟದಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಮರಗಳು ಇರಲೇಬೇಕು. ಈಗ ಉದಾಹರಣೆಗೆ ಬೇಸಿಗೆಗಾಲದಲ್ಲಿ 1-2 ಮರಗಳಿದ್ರೆ ಮನೆಯೊಳಗೆ ಬಿಸಿ ತಡ್ಕೊಳಕ್ ಆಗದಿದ್ರೆ ಬೇಸಿಗೆಗಳ ಮರದ ಕೆಳಗಡೆ ಹೋಗಿ ಕೂತ್ರೆ ಎಷ್ಟೊಂದು ತಂಪಾಗಿರ್ತದೆ, ಎಷ್ಟೊಂದು ಗಾಳಿ. ರಾತ್ರಿ ಹೊತ್ತಿನಲ್ಲಿ ಕೂಡ ಚಾಪೆನೋ ಏನಾದ್ರೂ ಹಾಕೊಂಡು ಅಲ್ಲಿ ಮಲಗಿ ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಳ್ಳುವವರು, ನಿದ್ದೆ ಮಾಡುವವರು ಕೂಡ ಇದ್ದಾರೆ. ಇವತ್ತು ಭೂಮಿಗೆ ಇಷ್ಟೊಂದು ಕೇಡು ಬರಲು ಕಾರಣ ಪ್ರಕೃತಿಯನ್ನು ನಾಶ ಮಾಡುವುದರಿಂದ. ಅಲ್ಲಿ ಫಸ್ಟ್ ದೇವರು ಸೃಷ್ಟಿ ಮಾಡಿದಂತ ಮನುಷ್ಯನಿಗೆ ಒಂದು ಮಾತನ್ನ ಹೇಳಿದ್ರು, ನೋಡಪ್ಪ, ಈ ಭೂಮಿಯಲ್ಲಿ ಕೃಷಿ ಮಾಡು, ಭೂಮಿಯನ್ನು ನೀನು ಕಾಯಿ ಅಂತೇಳಿ. ಆದಿ ಮಾನವ, ಮಣ್ಣಿನಿಂದ ಆದಂತ ಆದಿ ಮಾನವನ ತಗೊಂಡೋಗಿ ಏದೇನ್ ತೋಟ ಅಂದ್ರೆ ಪರಿಶುದ್ಧವಾದ ಭೂಮಿಯಲ್ಲಿ ಬಿಟ್ಟು ಮಹಾರಣ್ಯ, ಇದನ್ನು ನೀನು ಕೃಷಿ ಮಾಡು, ತಿನ್ನು, ಅದ್ರ ಕೆಡಿಸ್ಬೇಡ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಇವತ್ತು ನೋಡಿ, ಉದಾಹರಣೆಗೆ ಯಾವ ಮಟ್ಟಕ್ಕೆ ಬಂದು ಹೋಗಿದೆ ಕಾರಣ ಮರ ಗಿಡಗಳನ್ನ ನಾಶ ಮಾಡುವಂಥದ್ದು. ಎಲ್ಲಿ ಬೆಳೆ ಬೆಳಿಬೇಕು ಅಲ್ಲಿ ಮರ ಗಿಡ ಇರಬಾರ್ದು, ಅದು ಅಲ್ಲಿ ಮಾತ್ರ. ಬೇರೆ ಜಾಗದಲ್ಲಿ ಮರ ಗಿಡ ಇರಲೇಬೇಕು. ಅದನ್ನು ಕೂಡ ಕಡಿದು ನಾಶ ಮಾಡಿ ದುಡ್ಡಿಗಾಗಿ ಹಾಳು ಮಾಡಿ, ಆಮೇಲೆ ಉದಾಹರಣೆಗೆ ಇವತ್ತು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಲಿಕ್ಕೆ, ದೊಡ್ಡ ದೊಡ್ಡ ಲಾಡ್ಜ್ಗಳನ್ನ, ಹೋಟೆಲ್ಗಳನ್ನ ಕಟ್ಟಲಿಕ್ಕೋಸ್ಕರ ಅದನ್ನ ಬಾಡಿ ಕೊಡಕ್ಕೆ ಅಲ್ಲಿ ಹಣ ಸಂಪಾದನೆ ಮಾಡಿ ದೇವರು ಕೊಟ್ಟಂತ ಭೂಮಿ ಈ ಒಂದು ಪ್ರಕೃತಿ ನಿಯಮವನ್ನು ಕೆಡಿಸಿದ್ರಿಂದ ಇವತ್ತು ಭೂಲೋಕಕ್ಕೆ ಇಂಥ ಒಂದು ಶಾಪ ಬರಲು ಕಾರಣ. ಇದು ಮನುಷ್ಯರಿಗೆ ಇದರ ಬಗ್ಗೆ ಸರಿಯಾಗಿ ದೇವರ ಶಾಪ ಯಾಕೆ ಬಂತು ಅಂತೇಳಿ ಅವರಿಗೆ ಗೊತ್ತಿರುವುದಿಲ್ಲ. ಆದ್ರಿಂದ ಈ ಮರ ಗಿಡಗಳ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು. ಅದನ್ನು ಆದಷ್ಟು ಬೆಳೆಸಿ ನಾವು ಪೋಷಣೆ ಮಾಡಕ್ಕೆ ನಾವು ನೋಡಬೇಕು. ಉದಾಹರಣೆಗೆ ಮನೆ ಮುಂದೆ ಸಾಧಾರಣ ಒಂದು ಸಣ್ಣ ಸಣ್ಣ ಗಿಡಗಳು ಇದ್ರೆ ಬೇಸಿಗೆಗಾಲದಲ್ಲಿ ಒಳ್ಳೆ ಗಾಳಿ ಬರುವಾಗ ಆ ಗಿಡಗಳಿಂದ ಎಷ್ಟು ತಂಪಾದ ಒಂದು ಗಾಳಿ ಬರ್ತದೆ. ಅದರ ಕೆಳಗಡೆ ಹೋಗಿ ಕೂತ್ಕೊಳ್ಳೋರಿದ್ದಾರೆ. ಹಾಗೆ ಉದಾಹರಣೆಗೆ ನಮ್ಮ ಹಿರಿಯರೊಂದು ಮಾತನ್ನ ಹೇಳ್ತಾ ಇದ್ರು, ಒಂದು 10 ತೆಂಗಿನ ಮರ ಇದ್ರೆ ಅದು ಒಂದು ಇಡೀ ಸಂಸಾರವನ್ನೇ ಕಾಪಾಡ್ತದೆ. ಒಂದು ತೆಂಗಿನ ಮರ ಒಂದು ತಾಯಿಗೆ ಸಮಾನ ಎಂಬುದಾಗಿ. ನಿಜವಾಗ್ಲೂ ಹೌದು ನೋಡಿ. ಇವತ್ತು ಒಂದು ತೆಂಗಿನಕಾಯಿಯ ಬೆಲೆ ಏನು? ಒಂದು ಮರದಲ್ಲಿ ಅದು ವರ್ಷಕ್ಕೆ 2 ಫಸಲು ಕೊಟ್ಟರು ಕೂಡ ಎಷ್ಟೋ ತೆಂಗಿನಕಾಯಿಗಳು, ಎಷ್ಟೋ ದುಡ್ಡು. ಅದರಲ್ಲಿ ನಾಶವಾಗುವಂಥದ್ದು ಯಾವುದು ಇಲ್ಲ. ತೆಂಗಿನಕಾಯಿ ಒಳಗಡೆ ನೀರು ಮನುಷ್ಯನಿಗೆ ಆರೋಗ್ಯ, ಆಮೇಲೆ ತೆಂಗಿನಕಾಯಿ ಸಾರುಗಳಿಗೂ ಎಲ್ಲ ಆಹಾರ ಪದಾರ್ಥಗಳಿಗೂ ಸೇರಿಸುವಂಥದ್ದು. ಅದ್ರ ಮೇಲೆ ಚಿಪ್ಪು ಅದ್ರ ಮೇಲೆ ಅದರ ಸಿಪ್ಪೆಗಳು ಇರ್ತವೆ. ಇದೆಲ್ಲ ಅಡಿಗೆ ಮಾಡಕ್ಕೂ ಮತ್ತು ಬಿಸಿ ನೀರು ಕಾಯಿಸುವುದಕ್ಕೂ ಕೂಡ ಅದರ ಗರಿಗಳು, ಮರಗಳು ಕೂಡ ಏನಾಗ್ತದೆ, ಈ ಗರಿಗಳಿಂದ ದನಗಳಿಗೆ, ಮೇಕೆಗಳಿಗೆ, ಕುರಿಗಳನ್ನ ಕಟ್ತಾ ಇದ್ರು. ಮನೆ ಮುಂದೆ ಚಪ್ಪರ ಹಾಕ್ತಾ ಇದ್ರು. ಮದುವೆ ಇಂಥ ವ್ಯವಹಾರ ಸಮಾರಂಭಗಳಿಗೆ ಅಲ್ಲಿ ಬೇಸಿಗೆಗಾಲದಲ್ಲಿ ಕೂಡ ಚಪ್ಪರ ಹಾಕ್ತಾ ಇದ್ರು ಕೂತ್ಕೊಳ್ಳಕ್ಕೆ, ರಾತ್ರಿ ಹೊತ್ತು ಮಲಗಕ್ಕೆ. ಎಷ್ಟು ಒಂದು ಸಂತೋಷ. ಹಾಗೆ ಒಂದು ಮರವನ್ನು ಕಡಿದ್ರೆ ತಾಯಿಯನ್ನು ಕೊಂದ ಹಾಗೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಈ ಹೋಮ್ ಸ್ಟೇಗಳಂತೆ, ಲಾಡ್ಜ್ಗಳಂತೆ, ಹೋಟೆಲ್ಗಳಂತೆ ಬೇಕಾದ ಅನ್ಯಾಯವಾಗಿ ಸಂಪಾದನೆ ಮಾಡಿ ನಾನಾ ರೀತಿಯಲ್ಲಿ ಕೆಟ್ಟತನಕ್ಕೆ ಅದನ್ನು ಬಿಟ್ಟುಕೊಟ್ಟು ಬಾಡಿಗೆ ಮಾಡಿಕೊಂಡು ದುಡ್ಡು ಮಾಡೋಕ್ಕೋಸ್ಕರ ಇವತ್ತು ತೆಂಗಿನ ತೋಟವನ್ನು ಕೂಡ ಸರ್ವವಾಗಿ, ತೆಂಗಿನ ಮರಗಳನ್ನು ಕೂಡ ಇವತ್ತು ನಾಶ ಮಾಡಿದ್ದಾರೆ. ಎಂತೆಂಥ ತೆಂಗಿನ ಮರಗಳನ್ನ ಕಡಿದು ಹಾಕಿದ್ದಾರೆ, ಹಾಕ್ತಲೇ ಇದ್ದಾರೆ. ಇದುವೇ ಆಗಿದೆ ದೇವರ ಕೋಪ, ಪ್ರಕೃತಿಯನ್ನು ನಾಶ ಮಾಡುವಂಥದ್ದು. ಆದ್ರಿಂದ ಇದರ ಬಗ್ಗೆ ಕೂಡ ನಾವು ಬಹಳ ಎಚ್ಚರವಾಗಿರಬೇಕು. ಇದನ್ನು ಕೂಡ ನಾವು ಅರ್ಥಕೊಳ್ಳಬೇಕು. ಮಕ್ಕಳಿಗೆ ಕೂಡ ನಾವು ಇದನ್ನ ತಿಳಿಯಪಡಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸುಳ್ಳು ಬೋಧಕರ ಬಗ್ಗೆ ಬಹಳ ಎಚ್ಚರ. ಇವತ್ತು ಅದದು ಧರ್ಮಗಳ ಬಗ್ಗೆ ನಾವು ದೇವಮ್ಮನವರು, ನಾವು ಇವತ್ತು ಉದಾಹರಣೆಗೆ ಎಲ್ಲ ಗ್ರಂಥಗಳಲ್ಲಿ ಗೊತ್ತಿದೆ ಯಾರು ಸುಳ್ಳು ಬೋಧಕರು, ಯಾರು ನಾವು ಅಂಥವ್ರು ಇಂಥವ್ರು ಅಂತೇಳಿ ನಾನಾ ಥರದ ಬಟ್ಟೆಗಳನ್ನ ಹಾಕೊಂಡು, ಮಾಲೆಗಳನ್ನ ಹಾಕೊಂಡು, ನಾಮವನ್ನ ಎಳ್ಕೊಂಡು, ಅಥವಾ ಉದ್ದ ಬಟ್ಟೆಗಳನ್ನ ಹಾಕೊಂಡು ಸ್ಟೈಲ್ ಮಾಡಿಕೊಂಡು ಎಲ್ಲಾ ಧರ್ಮಗಳಲ್ಲಿ ಇಂಥವ್ರು ಇವತ್ತು ಇದ್ದಾರೆ. ಇಂಥವರ ಬಗ್ಗೆ ಬಹಳ ಎಚ್ಚರ. ಒಳ್ಳೆಯವರಾದ್ರೆ, ನಿಜವಾಗಿ ದೇವರಿಂದ ಆಯ್ಕೆಗೊಂಡವರು ಒಳ್ಳೆಯವರಾದ್ರೆ ಸತ್ಯವನ್ನ
ಅವರು ಮುಚ್ಚಿಡೋದಿಲ್ಲ. ಖಂಡಿತ ಪೆಟ್ಟು 1 ತುಂಡು 2 ಆಗಲೇ ಹೇಳಿದಾಗೆ ಜೀವ ಮರಣ ಶಾಪ ಆಶೀರ್ವಾದವನ್ನ ಸರಿಯಾಗಿ ಹೇಳ್ತಾರೆ, ಖಂಡಿಸ್ತಾರೆ, ಗದರಿಸ್ತಾರೆ. ದೇವರಿಗೆ ಯಾವುದೇ ನಾಮ ಬೇಕಾಗಿಲ್ಲ, ಯಾವ ಬಟ್ಟೆ ಬದಲು ಬೇಕಾಗಿಲ್ಲ, ಯಾವ ಮಾಲೆ ಬೇಕಾಗಿಲ್ಲ. ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಂಥದ್ದು ಅವರ ನಡೆ ನುಡಿ ಕ್ರಿಯೆ. ಈ ಲೋಕದ ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರಕ್ಕಾಗಿ ಅವರು ಆಸೆ ಪಡುವುದಿಲ್ಲ. ಆದ್ರೆ ಜೀವನಕ್ಕೆ ಅದು ಬೇಕು ಎಷ್ಟು ಬೇಕು ಅಷ್ಟೇ. ಅನ್ಯಾಯ ದಗ ಮಾಡಿ ಸಂಪಾದನೆ ಮಾಡಬಾರದು. ಇದೆಲ್ಲವನ್ನ ಮೊದಲಿಂದ ಕಡೆಯವರೆಗೆ ಅಂತ ದೇವರಿಂದ ಆಯ್ಕೆಗೊಂಡಂತ ಬೋಧಕರು ಹೋಗಿ ಏನ್ ಮಾಡ್ತಾರೆ, ಸರಿಯಾಗಿ ತಿಳಿಸ್ತಾರೆ. ಇದು ಆಮೇಲೆ ಈ ಲೋಕದ ವಿಷಯಗಳಿಗೆ ಅವರು ಹೋಗುವುದಿಲ್ಲ. ಇದರ ಬಗ್ಗೆ ಅವರಿಗೆ ಯಾರೇ ಆಗ್ಲಿ ಏನೇ ಆಗ್ಲಿ ಇದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದರಲ್ಲಿ ನಾನಾ ತರದ ಬಟ್ಟೆಗಳನ್ನ ಹಾಕೊಂಡಿತ್ತು ಸನ್ಯಾಸಿಗಳು ತಿಳ್ಕೊಂಡು ಬೇಡಾದ ಅನಾಚಾರಗಳನ್ನ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಇದರ ಬಗ್ಗೆ ಕೂಡ ಬಹಳ ಎಚ್ಚರ. ಇದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರಿಂದ ಅಂತವ್ರನ್ನ ಏನ್ ಮಾಡ್ಬೇಕು, ಮನೆಯ ಕಾಂಪೌಂಡ್ ಒಳಗಡೆ ಕೂಡ, ಮನೆಯ ಕಾಂಪೌಂಡ್ ಒಳಗಡೆ ಕೂಡ ಸೇರಿಸಬಾರದು. ಇವತ್ತು ನಾನಿರುವ ಸ್ಥಳದಲ್ಲಿ ಕೂಡ ಇಂಥವ್ರು ನಾನಾ ರೀತಿ ವೇಷ ಹಾಡ್ಕೊಂಡು ಏನೆಲ್ಲೋ ಕುದುರೆಯನ್ನು ಹಿಡ್ಕೊಂಡು ಬರ್ತಾರೆ, ಕತ್ತೆಯನ್ನು ಹಿಡ್ಕೊಂಡು ಬರ್ತಾರೆ, ದೊಡ್ಡ ಒಂಟೆಯನ್ನು ಹಿಡ್ಕೊಂಡು ಬರ್ತಾರೆ, ಏನೇನೋ ಆಡಿಸಿಕೊಂಡು ಒಬ್ಬರನ್ನು ಕೂಡ ನಾನು ಕಾಂಪೌಂಡ್ ಒಳಗೆ ಸೇರಿಸುವುದೇ ಇಲ್ಲ. ಈ ರೀತಿಯಲ್ಲಿ ಬಹಳ ಎಚ್ಚರವಾಗಿರಬೇಕು. ಸರ್ವ ಸೃಷ್ಟಿಕರ್ತನಾದ ದೇವರ ವಿಷಯವನ್ನು ಬಹಳ ಸಮಯದಿಂದ ಇವತ್ತು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅದೇ ರೀತಿ ನಾವು ನಡಿಬೇಕು ಹೊರತು ಅವರು ಯಾವ ಗುರುಜಿ ಆಗಲಿ, ಯಾವ ಬ್ರಾಹ್ಮಣ್ಯ ಆಗಲಿ, ಯಾವ ಪಾಸ್ಟರ್ ಆಗಲಿ, ಯಾವ ಫಾದರ್ ಆಗಲಿ, ಯಾವ ಮಠೇಶ್ವರ ಆಗಲಿ, ನಾನು ಮದುವೆ ಆಗಿಲ್ಲ ಸನ್ಯಾಸಿ ಅಂತ ಹೇಳೋದು ಬಾರದು. ನಾನಾ ರೀತಿಯಲ್ಲಿ ನಾಟಕ ಆಡ್ಕೊಂಡು ಬರ್ತಾರೆ. ಇದು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಥವ್ರನ್ನ ಹಟ್ಟಿಗೆ ಮನೆಯ ಕಾಂಪೌಂಡ್ ಒಳಗಡೆ ಮನೆ ಸೇರಿಸೋದಲ್ಲ, ಮನೆ ಒಳಗೆ ನೇರವಾಗಿ ನುಗ್ಗಕ್ಕೆ ಬರ್ತಾರೆ. ಹೊರಗೆ ಓಡಿಸ್ಬೇಕು ಅವ್ರನ್ನ. ಮನೆ ಒಳಗಡೆ ನಮ್ಮ ಹದ್ದಬಸ್ತಿನ ಒಳಗಡೆ ಬರಕ್ಕೆ ಬಿಡಬಾರದು. ಇದು ಕೂಡ ಯಾರ್ದಾಗಿದೆ, ದೇವರ ಮಾತಾಗಿದೆ, ನನ್ನ ಸ್ವಂತ ಮಾತು ಅಲ್ಲವೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇನ್ನು ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರಿ ಕೂಡ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಅವರಿಗೆ ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿ ತಿಳಿದುಕೊಳ್ಳಲು ಬೇಕಾದಂತಹ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರು ತಿಳಿದು ನಡೆಯುವಂತೆಯೂ, ಅವರ ಮಕ್ಕಳನ್ನು ಕೂಡ ಅವರು ಎಚ್ಚರಿಸಿ ನಡೆಯುವಂತೆಯೂ, ನಿಮ್ಮ ಚಿತ್ತಾನುಸಾರ ಇತರರಿಗೆ ಅವರು ತಿಳಿಸಬೇಕೆಂದರೆ ಅವರಿಗೆ ಕೂಡ ತಿಳಿಸುವ ಹಾಗೆ ಕೂಡ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಿರಿ. ನಿಮ್ಮ ಚಿತ್ತಾನುಸಾರ ನಿಮ್ಮ ಆಶೀರ್ವಾದವನ್ನು ಹೊಂದಿ ಇತರರಿಗೆ ದೊಡ್ಡ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಆದರೂ ನಿಮ್ಮ ಚಿತ್ತ ಏನಿದೆಯೋ ಅದರಂತೆ ನೆರವೇರಲಿ. ನಿಮ್ಮ ಪ್ರೀತಿ ಸಾಯಲದೆ ಯಾವುದು ಏನಾಗಲು ಕೂಡ ಸಾಧ್ಯವಿಲ್ಲ. ನಾನು ಕೂಡ ನಿಮ್ಮ ವಿರೋಧಿಯಾಗಿದ್ದಂಥ ಇಡೀ ಪಾಪಮಯ ಜೀವನ ನಡೆಸಿದ್ದರಿಂದ ನನ್ನನ್ನು ಕೂಡ ನೀವು ಮೇಲಕ್ಕೆತ್ತಿ ಮರಣದ ಪಾಶ ಶತ್ರುಗಳ ಕೈಯಿಂದ ಮೇಲಕ್ಕೆತ್ತಿ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಕ್ಕಾಗಿ ಸ್ತೋತ್ರ. ಅದೇ ರೀತಿ ಕೇಳುತ್ತಿರುವವರೆಲ್ಲರೂ ನಿಮ್ಮ ಪ್ರೀತಿ ಅನುಸಾರ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಂತ ಧನ್ಯವಾದಗಳು. ದೇವರು ನಿಮಗೂ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಲೆಂದು ದೇವರಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್.